ಹಿರಿಯ ನಟರಾದಂಥ ಅನಂತ್ ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಸಿಗಬೇಕು ಅನ್ನೋದು ಕೋಟ್ಯಾಂತರ ಅಭಿಮಾನಿಗಳ ಕೂಗಾಗಿತ್ತು. ಆ ಕೂಗಿಗೆ ಈಗ ಉತ್ತರ ಸಿಕ್ಕಿದೆ, ಪದ್ಮ ಪ್ರಶಸ್ತಿ ಸಿಕ್ಕಿದೆ. ಸದ್ಯಕ್ಕೆ ನಮ್ಮ ಜೊತೆ ಅನಂತ್ ನಾಗ್ ಇದೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಕೋಟ್ಯಾಂತರ ಅಭಿಮಾನಿಗಳ ಕೂಗು ಕೊನೆಗೂ ಫಲಿಸಿದೆ ಸರ್. ಆ್ಯಕ್ಚುಲಾಗಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರುವಂಥದ್ದು, ಯಾಕಂದರೆ ದೇಶದ 3ನೇ ಅತ್ಯುನ್ನತ ಪ್ರಶಸ್ತಿ. ಸೊ ಎಷ್ಟು ಖುಷಿ ಇದೆ ಸರ್? ನನಗೆ ಸಂತೋಷವಾಗಿದೆ. ಯಾಕಂದರೆ ಹಿಂದೆ ಒಂದು ಸರ್ಕಾರದಕ್ಕೆ ಸಂಬಂಧಪಟ್ಟಿದ್ದೆ, ಯಾರಿಗೆ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡಬೇಕು ಅದನ್ನು ಸರ್ಕಾರ ಮಾತ್ರ ತೀರ್ಮಾನ ತಗೋತಿದ್ರು. ಸೊ ಯಾರಿಗೂ ಹೆಚ್ಚು ಅದರ ಕುರಿತು ಗೊತ್ತಿರ್ತಿರಲಿಲ್ಲ. ಅಂದರೆ ಒಳಗೆ ಏನು ಆಗ್ತದೆ, ಹೇಗೆ ನಿರ್ಧರಿಸ್ತಾರೆ ಅದು ಅದೇ ಒಂದು ಕೆಲವು ಅದು ಗೊತ್ತಿದ್ದೆ, ಇಂತಿದ್ದವರಿಗೆ ಕೊಡಲೇಬೇಕು ಅಂತ. ಅದು ದಟ್ ವಾಸ್ ಒಂಥರ ಆಬ್ವಿಯಸ್ ಆಗಿರ್ತಿತ್ತು. ಅದರ ಒಂಥರ ನಿಗೂಢತೆ ಇರ್ತಿತ್ತು ಅದರ ಬಗ್ಗೆ. ಅದನ್ನು ಕಳೆದ 3 ವರ್ಷದಿಂದ ಮೋದಿಯವರು ಅದನ್ನು ಚೇಂಜ್ ಮಾಡಿ ಪದ್ಮ ಪ್ರಶಸ್ತಿಗಳಲ್ಲಿ ಸಾರ್ವಜನಿಕರಿಗೆ ಅಭಿಪ್ರಾಯ ಏನು ಅಂತ ಗೊತ್ತಾಗಬೇಕು, ಅವರಿಗೂ ಅದರಲ್ಲಿ ಅವರು ಪಾಲ್ಗೊಳ್ಬೇಕು ಆ ತೀರ್ಮಾನದಲ್ಲಿ ಅಂತ ಒಂದು ಘೋಷಣೆ ಮಾಡಿದ್ಮೇಲೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇಂತಿಂಥ PMO ನಂಬರ್ ಏನು ಕೊಟ್ಟು ಅದಕ್ಕೆ ನಿಮ್ಮ ಅನಿಸಿಕೆ ಕಳಿಸಿ ಅಂತ ಹೇಳಿದ ಕೂಡಲೇ ಇಲ್ಲಿ ಕನ್ನಡಿಗರು ಭಾಳ ಉತ್ಸಾಹದಿಂದ ನನ್ನ ಹೆಸರು ಸೂಚಿಸಿದರು. ಅವರು ಉತ್ಸಾಹ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿ ನಮ್ಮ ಕನ್ನಡ ಚಿತ್ರರಂಗದ ಅನೇಕ ನಟರು, ಆಮೇಲೆ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಸೇರಿ ನನ್ನ ಹೆಸರು ಸೂಚಿಸಿದ ನಂತರ ಅದು ಜೋರಾಗಿ ನಡೀತು. ಅದನ್ನು ಪತ್ರಕರ್ತ ಮಿತ್ರರು ಕಂಡು ಅದು ಪೇಪರ್ನಲ್ಲೂ ಬಂತು. ಆಮೇಲೆ ನಿಮ್ಮ ವಾಹಿನಿಗಳು ಅದು ಜೋರಾಗಿ ಅಭಿಯಾನ ನಡೆಸಿದರು. ಆದರೆ ಅದು 3 ವರ್ಷದ ಹಿಂದೆ ಫಲಿಸಲಿಲ್ಲ. 2 ವರ್ಷದಿಂದ ಕಳೆದ ವರ್ಷವೂ ಇದೇನು ಕೊಡ್ತಾ ಇಲ್ಲ ಅಂತ ಇತ್ತೀಚೆಗೆ ಎಲ್ಲರೂ ಮಾತಾಡ್ತಿದ್ರು. ಎಲ್ಲರೂ ನನಗೂ ಕೇಳ್ತಿದ್ರು. ನಾನೇ ಹೇಳೋದು, ನಿಮಗೆ ತೀರ್ಮಾನಕ್ಕೆ ಬಿಟ್ಟಿದ್ದು, ನೀವು ಹೇಳಿದ್ದೀರಿ, ಅಲ್ಲಿ ಕೊಟ್ಟರೆ ತಗೊಳ್ಳೋದು. ಹೌದು, ಇನ್ನೇನು ಮಾಡ್ಬೋದು ನಾವು ಅಂತ. ಆಮೇಲೆ ನಾನಾಗಿ ಅದ್ರ ಕುರಿತೇನು ಹೇಳಿದ್ರು ಚೆಂದ ಇರೋದಿಲ್ಲ, ನಾನು ಹೇಳೋದಿಲ್ಲ. ಆಮೇಲೆ ರವೀಂದ್ರ ರೇಷ್ಮೆ ನನ್ನ ಸ್ನೇಹಿತರು, ಅವರು ಇತ್ತೀಚೆಗೆ ಒಂದು ಲೇಖನ ಬರೆದ್ರು. ಅದರಲ್ಲಿ ಸ್ವಲ್ಪ ಖಾರವಾಗಿ ಬರೆದು ಯಾರಿಗೂ ಗಮನಿಸೋದಿಲ್ಲ, ಯಾರು ಇದನ್ನು ಎತ್ಕೊಂಡು ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಅಥವಾ ಅದ್ರ ಮೇಲೆ ಒಂದು ಒತ್ತಡ ತರೋದಿಲ್ಲ, ಏನಿಲ್ಲ, ಹಾಗೆ ಹೀಗೆ ಅಂತ ಮತ್ತೆ ಖಾರವಾಗಿ ಬರೆದ್ರು. ಒಟ್ಟಿನಲ್ಲಿ ಪ್ರತಿಫಲವಾಗಿ ಇದು ದಕ್ಕಿದೆ. ಇದು ಕನ್ನಡಿಗರ ಒತ್ತಾಯದ ಮೇರೆಗೆ ಸಿಕ್ಕಿದೆ. ಅದಕ್ಕೆ ಈ ಪದ್ಮಭೂಷಣ ಈ ಪ್ರಶಸ್ತಿಯನ್ನು ನಾನು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮ ತಾಯಿ ಭುವನೇಶ್ವರಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನನಗೆ ತೃಪ್ತಿ ಇದೆ, ಅದಾಗಿದೆ. ಅಷ್ಟೊಂದು ಮಂದಿಗೆ ಸಂತೋಷವಾಗಿದೆ ಅಂತ ನನಗೆ ಸಂತೋಷ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.